ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ಬ್ಯಾಂಕಲ್ಲಿಡೋ ಹಣ ಸೇಫ್ ಆಗಿರುತ್ತೆ ಅಂತ ಎಲ್ಲರೂ ಕೂಡ ತಾವು ದುಡಿದ ಹಣವನ್ನು ಬ್ಯಾಂಕಲ್ಲಿ ಸೇಫ್ ಆಗಿ ಡೆಪಾಸಿಟ್ ಮಾಡ್ತಾರೆ. ಆದರೆ RBI ಇತ್ತೀಚೆಗೆ ಹಲವಾರು ಬ್ಯಾಂಕ್ಗಳ ಲೈಸೆನ್ಸ್ಗಳನ್ನು ರದ್ದು ಮಾಡ್ತಾನೆ ಬಂದಿದೆ. ಇದೀಗ ಆ ಲಿಸ್ಟ್ಗೆ ಇನ್ನೊಂದು ಬ್ಯಾಂಕ್ ಕೂಡ ಸೇರ್ಕೊಂಡಿದೆ. ಹಾಗಿದ್ರೆ ಇದು ಯಾವ ಬ್ಯಾಂಕ್, ಬಂದ್ ಆಗ್ತಾ ಇರೋದು ಯಾಕೆ, ನೀವಿಟ್ಟಿರೋ ಠೇವಣಿ ಹಣ ಏನಾಗುತ್ತೆ, ಇದೆಲ್ಲವನ್ನು ಈ ವಿಡಿಯೋನಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಜಾನಕಿ. ಸಾಕಷ್ಟು ಬಂಡವಾಳ ಮತ್ತು ಹರಿವು ಇಲ್ಲದೆ ಇರೋ ಕಾರಣಕ್ಕೆ ಲಕ್ನೋನಲ್ಲಿರುವ HCBL ಬ್ಯಾಂಕಿನ ಲೈಸೆನ್ಸನ್ನು RBI ಇದೇ ಸೋಮವಾರ ಕ್ಯಾನ್ಸಲ್ ಮಾಡಿದೆ. 1949ರ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಹಲವಾರು ರೂಲ್ಸ್ಗಳನ್ನು HCBL ಬ್ಯಾಂಕ್ ಪಾಲನೆ ಮಾಡಿಲ್ಲ. ಈ ಕಾರಣಕ್ಕೆ ಇಲ್ಲಿ ನಡೆಯುವಂಥ ಎಲ್ಲ ಹಣಕಾಸಿನ ಚಟುವಟಿಕೆಗಳನ್ನು ಸ್ಟಾಪ್ ಮಾಡಿ ಲೈಸೆನ್ಸನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಹಾಗೆ ಇಲ್ಲಿ ಡೆಪಾಸಿಟ್ ಮಾಡಿರೋ ಹಣ ಏನಾಗುತ್ತೆ ಎಂದು ಕಂಗಾಲಾಗಿದ್ರು ಇಲ್ಲಿನ ಗ್ರಾಹಕರು. ಇವರಿಗೆಲ್ಲ ತಮ್ಮ ಹಣ ಪೂರ್ತಿ ಸಿಗುತ್ತೆ ಅಂತ RBI ಭರವಸೆ ನೀಡಿದೆ. ಇದಕ್ಕಾಗಿ 22 ಕೋಟಿ ಹಣವನ್ನು ಕೂಡ RBI ಕೊಟ್ಟಿದೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರೋ ಹಲವು ಬ್ಯಾಂಕ್ಗಳ ಲೈಸೆನ್ಸನ್ನು RBI ಕ್ಯಾನ್ಸಲ್ ಮಾಡ್ತಾನೆ ಬಂದಿದ್ದು ಪಂಜಾಬ್ನ ಜಲಂಧರ್ನಲ್ಲಿರೋ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಅಲಹಾಬಾದ್ನ ಮರ್ಚೆಂಡೈಸ್ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ಔರಂಗಾಬಾದ್ನಲ್ಲಿರುವ ಅಜಂತಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲೈಸೆನ್ಸ್ಗಳನ್ನು ಈಗಾಗಲೇ ಕ್ಯಾನ್ಸಲ್ ಮಾಡಲಾಗಿದೆ. ಸೊ ಸ್ನೇಹಿತರೆ, ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಹಣ ಡೆಪಾಸಿಟ್ ಮಾಡೋ ಮೊದಲು ಆ ಬ್ಯಾಂಕ್ ಚಟುವಟಿಕೆ ಹೇಗಿದೆ, ಹಿಸ್ಟ್ರಿ ಏನು, ಈ ಬ್ಯಾಂಕಲ್ಲಿ ಏನಾದರೂ ಸಮಸ್ಯೆ ಇದೆ ಅನ್ನೋದನ್ನು ತಿಳ್ಕೊಂಡು ನಂತರ ನಿಮ್ಮ ಹಣವನ್ನು ಡೆಪಾಸಿಟ್ ಮಾಡಿ. ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.